ಬಿಜೆಪಿ ಬಿಟ್ಟು ಲಿಂಗಾಯತ ಮತಬುಟ್ಟಿಯನ್ನೇ ಅಲುಗಾಡಿಸಿದ ಶೆಟ್ಟರ್ ಸವದಿಯನ್ನ ಸೋಲಿಸೋದೇ ಬಿಜೆಪಿ ಗುರಿಯಾಗಿದೆ. ಆದರೆ ಅದೇ ಶೆಟ್ಟರ್ ಮತ್ತು ಸವದಿ ಬೆನ್ನಿಗೆ ಮಲ್ಲಿಕಾರ್ಜುನ ಖರ್ಗೆ ನಿಂತಿದ್ದಾರೆ. ಹುಬ್ಬಳ್ಳಿಯಲ್ಲಿ ಶೆಟ್ಟರ್ ಸವದಿ ಗೆಲ್ಲಿಸೋಕೆ ಬಿಜೆಪಿಯನ್ನ ಸೋಲಿಸೋಕೆ ಖರ್ಗೆ ರಹಸ್ಯ ಸಭೆ ನಡೆಸಿದ್ರು. ಶೆಟ್ಟರ್ ಮತ್ತು ಸವದಿ ಗೆಲ್ಲಿಸೋಕೆ ಕಾಂಗ್ರೆಸ್ ಪಣವನ್ನ ತೊಟ್ಟಿದೆ. ಬಿಜೆಪಿಯ ಚಕ್ರವ್ಯೂಹ ಏನು, ಕಾಂಗ್ರೆಸ್ ರಣವ್ಯೂಹ ಏನು ಅದನ್ನ ಸ್ಕ್ರೀನ್ ಅಲ್ಲಿ ತೋರಿಸ್ತಾ ಇದ್ದೀವಿ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶಿವರಾಮ್ ಅಸುಂಡಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವರಾಮ್ ಅಸುಂಡಿ, ಈಗ ಶೆಟ್ಟರ್ ಮತ್ತು ಸವದಿ ಬಿಜೆಪಿ ಬಿಟ್ಟು ಕಾಂಗ್ರೆಸ್ಗೆ ಹೋಗಿರೋದು ದೊಡ್ಡ ಇರಿಸು ಮುರುಸನ್ನ ತಂದಾಗಿದೆ ಈಗಾಗಲೇ ಬಿಜೆಪಿಗೆ. ಸೊ ಶತಾಯಗತಾಯ ಸೋಲಿಸಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬಿಜೆಪಿ ರಣತಂತ್ರವನ್ನ ಚಕ್ರವ್ಯೂಹವನ್ನ ಹೆಣಿತಾ ಇದೆ. ಆತಂಕ ಯಾಕೆ ಇಷ್ಟೊಂದು? ಯಾವ ರೀತಿಯಾದಂತಹ ಚಕ್ರವ್ಯೂಹ ಹೆಣೆದು ಅದರಲ್ಲಿ ಬೀಳಿಸುವಂತಹ ಒಂದು ಪ್ರಯತ್ನಗಳು ಆಗಬಹುದು? ಸಭೆಯಲ್ಲಿ ಏನೇನಾಗಿದೆ? ನವಿತಾ, ಮುಖ್ಯವಾಗಿ ಏನಂದ್ರೆ ಇವತ್ತೇನು ಬಿಜೆಪಿ ತಂತ್ರ ಹೆಣಿತಾ ಇದೆ ಅಂದ್ರೆ ಒಬ್ಬ ಘಟಾನುಘಟಿ ನಾಯಕರು ತಂತ್ರದ ಮೇಲೆ ತಂತ್ರ ಹೆಣಿತಾ ಇದ್ದಾರೆ. ಅದಕ್ಕೆ ಪ್ರತಿತಂತ್ರ ರೂಪಿಸುವಂತ ಒಂದು ಮಹತ್ವದ ಚರ್ಚೆ ಇವತ್ತು ನಡೆದಿದೆ. ಯಾಕಂದ್ರೆ ಇಲ್ಲಿವರೆಗೂ ಸಹ ಬಿಜೆಪಿ ಏನು ಅಮಿತ್ ಶಾದಿಂದ ಹಿಡಿದು JP ನಡ್ಡಾ ಇಂದ ಹಿಡಿದು ಮೊದಲಾದ ನಾಯಕರು ಅವರ ಬಿಜೆಪಿ ಅಭ್ಯರ್ಥಿ ಪರ ತಂತ್ರಗಳನ್ನು ರೂಪಿಸಿದ್ರು. ಆದರೆ ಇವತ್ತೇ ಅಂದ್ರೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಇವತ್ತು ಎಂಟ್ರಿ ಕೊಟ್ಟಿದ್ದಾರೆ ಮತ್ತು ತಮ್ಮ ನೇತೃತ್ವದಲ್ಲಿ ಒಂದು ಗುಪ್ತ ಸಭೆ ಮಾಡೋ ಮೂಲಕ ಮತ್ತು ಯಾವ ರೀತಿ ಸೆಂಟ್ರಲ್ ಕ್ಷೇತ್ರನ ಕೈವಶಕ್ಕೆ ಪಡಿಸ್ಕೋಬೇಕು ಮತ್ತು ಏನೆಲ್ಲ ರಣತಂತ್ರ ರೂಪಿಸಬೇಕು ಅನ್ನೋ ಒಂದು ಮಾಹಿತಿನ ಚರ್ಚೆ ಮಾಡಿದ್ದಾರೆ. ಮೊದಲು ಏನು ಸ್ಥಳೀಯ ಬಿಜೆಪಿ ನಾಯಕರು ಮತ್ತು ಸ್ಥಳೀಯ ಶಾಸಕರ ಜೊತೆ ಮೊದಲು ಚರ್ಚೆ ಮಾಡಿದ್ರು. ಅದಾದ ನಂತರ ಶೆಟ್ಟರ್ ಅವರಿಗೆ ಬುಲಾವ್ ಬಂತು ಮೀಟಿಂಗ್ಗೆ. ಶೆಟ್ಟರ್ ಅವ್ರ ಜೊತೆ ಕೂತು ಅರ್ಧ ಗಂಟೆಗೂ ಹೆಚ್ಚು ಕಾಲ ಚರ್ಚೆ ಮಾಡಿದ್ದಾರೆ. ಮುಖ್ಯವಾಗಿ ಏನಂದ್ರೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಮತಕ್ಕೆ ಅವರು ಕೈ ಹಾಕಲಾರ್ದಂತ ನೋಡ್ಕೋಬೇಕು ಮತ್ತು ವೋಟಿಂಗ್ ಪರ್ಸೆಂಟೇಜ್ ಕಾಂಗ್ರೆಸ್ ಏನು ಸಾಂಪ್ರದಾಯಿಕ ಮತಗಳಿದಾವೆ ಅದರ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಮಾಡಬೇಕು ಮತ್ತು ಏನು ಕೆಲವೊಂದು ಕ್ಷೇತ್ರೀಯ ಮತಗಳಿದಾವೆ ಬಿಜೆಪಿ ಅಂತೇಳಿ ಸಾಲಿಡ್ ಮತ ಇದೆ ಅದಕ್ಕೆ ಮತಬುಟ್ಟಿಗೆ ಕೈ ಹಾಕಬೇಕು. ಅದಕ್ಕೆ ಶೆಟ್ಟರ್ನೇ ಬಳಸ್ಕೋಬೇಕು. ಅಂದ್ರೆ ಶೆಟ್ಟರ್ ಮೂಲಕನೇ ಅವ್ರನ್ನ ಅಪ್ರೋಚ್ ಆಗೋ ಮೂಲಕ ಕಾಂಗ್ರೆಸ್ಗೆ ಎಳೆದುಕೊಳ್ಳುವಂತ ಪ್ರಯತ್ನ ಮಾಡಬೇಕು ಮತ್ತು ಏನು ಗೆಲುವಿಗೆ ಏನೆಲ್ಲ ರಣತಂತ್ರ ರೂಪಿಸಬೇಕು ಮತ್ತು ಜೊತೆಗೆ ಈ ಶೆಟ್ಟರ್ ಅವ್ರನ್ನ ಬಳಸ್ಕೊಳ್ಳೋ ಮೂಲಕ ಧಾರವಾಡ ಜಿಲ್ಲೆಯಲ್ಲಿ ಯಾವ ಕ್ಷೇತ್ರದಲ್ಲಿ ಗೆಲುವನ್ನು ಕಾಣಬಹುದು ಅನ್ನೋದು ಲೆಕ್ಕಾಚಾರನ ಸಹ ಮಾಡಿದ್ದಾರೆ. ಒಟ್ಟಾರೆ ಒಂದು ಸೆಂಟ್ರಲ್ ಕ್ಷೇತ್ರದಲ್ಲಿ ಕ್ಷೇತ್ರದ ವಿಷಯ ಪ್ರಮುಖವಾಗಿ ಚರ್ಚೆ ಆಗಿದೆ. ಜೊತೆಗೆ ಧಾರವಾಡ ಜಿಲ್ಲೆಯ ವಿವಿಧ ಕ್ಷೇತ್ರಗಳನ್ನು ಯಾವ ರೀತಿ ಗೆಲ್ಲಬೇಕನ್ನೋ ಒಂದು ಅಂಶಗಳು ಪ್ರಮುಖ ಚರ್ಚೆ ಆಗಿದೆ. ಈಗ ಶೆಟ್ಟರ್ ಹೇಳ್ತಾ ಇದ್ರು ಕೇವಲ ಜಗದೀಶ್ ಶೆಟ್ಟರ್ ಸೆಂಟರ್ ಮಾತ್ರ ಅಲ್ಲ, ಅಂದ್ರೆ ಆ ಕ್ಷೇತ್ರ ಮಾತ್ರ ಅಲ್ಲ, ಇಡೀ ಉತ್ತರ ಕರ್ನಾಟಕ ಭಾಗಕ್ಕೂ ಕೂಡ ಇದು ಸಾಕಷ್ಟು ಹೊಡೆತ ಕೊಡುತ್ತೆ ಬಿಜೆಪಿಗೆ ಅಂತ ಹೇಳಿ. ಈಗ ಆ ಹೊಡೆತದ ಒಂದು ನಿರೀಕ್ಷೆ ಈಗ ಇದೆಯಾ? ಹಾಗಾದ್ರೆ ಶೆಟ್ಟರ್ ಆ ರೀತಿಯಾದಂತಹ ಒಂದು ಹೊಡೆತವನ್ನ ನೀಡುವಂತಹ ಚಾನ್ಸಸ್ ಎಷ್ಟರ ಮಟ್ಟಿಗೆ ಕಾಣಿಸ್ತಾ ಇದೆ? ಬಿಜೆಪಿಯ ತಂತ್ರ ಏನು? ನವಿತಾ, ಖಂಡಿತ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಬಿಜೆಪಿ ನಾಯಕರ ವರ್ತನೆ ಮತ್ತು ಅವರ ಸಭೆ ನೋಡಿದಾಗ ಖಂಡಿತ ಶೆಟ್ಟರ್ದು ಇಂಪ್ಯಾಕ್ಟ್ ಆಗೇ ಆಗ್ತದೆ ಅನ್ನೋ ಒಂದು ಭೀತಿ ಬಿಜೆಪಿಗಿದೆ. ಇಲ್ಲದೆ ಇದ್ರೆ ಒಂದ್ ವೇಳೆ ಆ ರೀತಿ ಒಂದು ಆಗದೇ ಇದ್ದಿದ್ರೆ BSY ಬರೋದಾಗ್ಲಿ ಅಥವಾ ಅಮಿತ್ ಶಾ ಇಲ್ಲಿ ಬಂದು ಎರಡೆರಡು ಮೀಟಿಂಗ್ಗಳು ಮಾಡೋದಾಗ್ಲಿ ಮಾಡ್ತಿರ್ಲಿಕ್ಕಿಲ್ಲ. ಹಾಗಾಗಿ ಎಲ್ಲೋ ಒಂದ್ ಕಡೆ ಏನು ಶೆಟ್ಟರ್ ಪಕ್ಷಾಂತರ ಮಾಡಿರೋದ್ರಿಂದಾಗಿ ದೊಡ್ಡ ಮಟ್ಟದಲ್ಲಿ ಒಂದು ಹೊಡೆತ ಆಗ್ತದೆ. ಅದರಲ್ಲೂ ಉತ್ತರ ಕರ್ನಾಟಕದಲ್ಲಿ. ಯಾಕಂದ್ರೆ ಅವರು ಏನು ಬಣಜಿಗ ಸಮುದಾಯಕ್ಕೆ ಸೇರಿದವರು ಮತ್ತು ಬಣಜಿಗ ಸಮುದಾಯಕ್ಕೆ ಬಿಜೆಪಿ ಅನ್ಯಾಯ ಮಾಡಿದ ಅನ್ನೋ ಒಂದು ಮೆಸೇಜ್ ಪಾಸ್ ಮಾಡೋ ಮೂಲಕ ಮತ್ತು ಲಿಂಗಾಯತ ಮತ ಬ್ಯಾಂಕಿಗೆ ಒಂದಷ್ಟು ಕೈ ಹಾಕುವಂತ ಪ್ರಯತ್ನ ಮಾಡಿದ್ದಾರೆ. ಅಲ್ಲದೆ ಶೆಟ್ಟರ್ ಸ್ವತಃ ಹೇಳಿದ್ದಾರೆ, ಅಂದ್ರೆ ಲಿಂಗಾಯತನನ್ನು ಮಾಡಿಸ್ಲಿಕ್ಕೆ ಮತ್ತೊಬ್ಬ ಲಿಂಗಾಯತನನ್ನು ಟಾರ್ಗೆಟ್ ಅಂದ್ರೆ ಅವರ ಹೆಗಲ ಮೇಲೆ ಬಂದೂಕಿಟ್ಟು ಹೊಡೆಯುವಂತ ಕೆಲಸ ಮಾಡ್ತಾ ಇದ್ದಾರೆ. BL ಸಂತೋಷ್ ಅನ್ನೋ ಒಂದು ಮಾತು ಹೇಳಿದ್ದಾರೆ. ಹಾಗಾಗಿ ಒಂದ್ ರೀತಿಯಲ್ಲಿ ಏನು ಪಕ್ಷಕ್ಕೆ ಇದು ಡ್ಯಾಮೇಜ್ ಆಗ್ತದೆ ಮತ್ತು ಮುಂದಿನ ದಿನಗಳಲ್ಲಿ ಅದು ಹೊಡೆತು ಬೀಳ್ತದೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಚರ್ಚೆ ನಡೆದಿದೆ. ಓಕೆ, ಥ್ಯಾಂಕ್ ಯು ಶಿವರಾಮ್ ಅಸುಂಡಿ ಡೀಟೇಲ್ಸ್ಗೆ.